ಇದೊಂದು BS4 ಗಾಡಿ ಏನೋ ಆಫ್ ಆಗಿ ಜಂಪ್ ಆಗಿಬಿಟ್ಟಿದೆ. ಟೈಮಿಂಗ್ ಚೈನ್ ಎಲ್ಲ ಇದು ವೀಡಿಯೋ ಮಾಡಬೇಡ್ದು ಅಂದ್ಕೊಂಡೆ. ಏನಗೋಸ್ಕರ ಮಾಡ್ತಾಯಿದ್ದೀನಿ ಅಂದರೆ ಯಾರು ಹೊಸಬೂರು ಇವರು ಯಾರು ತಳ್ಕೊಂಬಂದ್ಬಿಡು ಅಂತ ಇದ್ರು ಗಾಡಿ ಪಾಪ. ಅದ್ರಗೋಸ್ಕರ ಇದರಲ್ಲಿ ನಾನು ಏನು ಮಾಡ್ತೀನಿ, ಏನು ಇದರಲ್ಲಿ ಆಗೈತೆ ಅಂತ ತೋರಿಸ್ಬೇಕು ಇದ್ರಿಗೆ. ಇಲ್ಲಾಂದರೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲೆಲ್ಲ ಫುಲ್ಲು ಲೀಕೇಜು. ಫಸ್ಟಿಗೆ ಸ್ಟಾರ್ಟ್ರ್ ಏನಾದ್ರು ಜಾಮ್ ಆಗಿದೆಯಾ ಅಂದರೆ ಸ್ಟಾರ್ಟ್ರ್ ಬಿಚ್ಚಿ ನೋಡಿದೆ, ಸ್ಟಾರ್ಟ್ರ್ ಕರೆಕ್ಟ್ ಇದೆ. ಮತ್ತು ವಾಲ್ಡರ್ ತಿರ್ಸಿದ್ರೆ ಇಲ್ಲಿ ನೋಡಿ ಜಾಮ್ ಆಗ್ತಾಯಿದೆ. ಟೈಮಿಂಗು ಫುಲ್ ರಾಂಗ್ ಆಗಿಬಿಟ್ಟಿದೆ. ಇನ್ನೊಂದು ಕಹಾನಿ, ಟಾಪ್ ಬಿಟ್ಟು ವಾಲೆ ಕುತ್ಕೊಂಡ್ಬಿಟ್ಟಿದೆ. ಏನೋ ಸಮಾಧಾನ. ವಾಲ್ ಬೆಂಡಾಕ್ಬಿಟ್ಟೈತಾ ಏನಂತ ಗೊತ್ತಾಗ್ತಾಯಿಲ್ಲ, ಹಿಡ್ಕೊತೈತೆ. ಟೈಮಿಂಗ್ ಚೈನ್ ಹಾಕಿ ಸ್ಟಾರ್ಟ್ ಮಾಡೋಣ, ಸ್ಟಾರ್ಟ್ ಆಗೋ ಮೂಮೆಂಟಲ್ಲಿ ಇದು ಮೋಸ್ಟ್ಲಿ ಇಲ್ಲ. ಆ ಕಡೆ ವಾಲು ಏನೋ ಆದಂಗಿದೆ ಅದು. ನೋಡೋಣ ಆಗಿದೆಯಾ ಇಲ್ಲ ಅಂದ್ಬಿಟ್ಟು. ಎಷ್ಟು ಪ್ಲೇ ಬಂದ್ಬಿಟ್ಟೈತೆ, ಎಷ್ಟಿದೆ ಪ್ಲೇ. ಟೈಮಿಂಗ್ ಇಲ್ಲೇನು ಪ್ರೆಸ್ ಆಗಿಬಿಟ್ಟೈತಾ ಏನಾಗ್ಬಿಟ್ಟೈತೆ ಬಿಚ್ಚಿದ್ರೆ ಗೊತ್ತಾಗುತ್ತೆ. ಆಯಿಲು ಹೆಂಗೆ ಕುಡಿತಾ ಇದೆ ನೋಡ್ಕೊಂಡ್ರೆ ಅದು ಇಲ್ಲಿ ಖರ್ಚು ಅಲ್ಲಿ ಖರ್ಚು ಆಗುತ್ತೆ ಅಂದ್ಬಿಟ್ಟು ಅರ್ಧ ವಾಲೆ ಇದ್ದಂಗಿಲ್ಲ. ವಾಲೆ ಕಟ್ಟಾಕ್ಬಿಟ್ಟಿದ್ದಲ್ಲಪ್ಪ ಇದು. ವಾಲೆ ಕಟ್ಟಾಕ್ಬಿಟ್ಟಿದ್ಯಾ? ಅಯ್ಯತ್ತೆ ಇದಕ್ಕೆ ನೋಡೋಕೊಂದೇ ಇಲ್ಲ ನಾನು ಆಗಿಂದ. ಅದೇ ಯಾಕೆ ತಿರ್ಗಬೇಕಲ್ಲ, ಟೈಮಿಂಗ್ ಜಂಪ್ ಆದ್ರೇನೋ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ, ವಾಲೆ ಕಟ್ಟಾಕ್ಬಿಟ್ಟಿತ್ತದ. ಒಳಗಡೆ ಕಾಣಿಸುತ್ತಾ? ಹೆಂಗೆ ಯಾರೋ ಫೋನ್ ಮಾಡಿ ಹೇಳ್ತಾರೆ ಟೈಮಿಂಗ್ ಚೇಂಜ್ ಹಾಕ್ಬಿಡಿ, ಯಾವುದೋ ಒಂದು ಸ್ಟಾರ್ಟ್ ಮಾಡಿ ಕಳಿಸ್ಬೇಡಿ ಅಂತ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದು ಗಾಡಿ? ತಳ್ಕೊಂಡು ಹೇಳ್ಕೊಂಬಂದಿದ್ದು ಪಾಪ. ಹೆಂಗೆ ಇದು ಇಲ್ಲಿ ನೋಡಿ, ಇದು ಅಲ್ಲಾಡ್ತಾ ಇಲ್ಲ. ಯಾಕಂದರೆ ಇದು ಬಿಚ್ಚಿದ ತಕ್ಷಣ ಮೇಲೆ ಬಂದ್ಬಿಡುತ್ತೆ ಇವಾಗೀಗ. ಇಲ್ಲಿ ನೋಡ್ಕೊ, ಅದು ನೋಡಿ ಫಿರಾ ವಾಲೆ ಮುರಿದೋಗೈತೆ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ವಾಲ್ ಹೋಗಿ ಒಳಗಡೆ ಸಿಕ್ಕಾಕೊಂಬಿಟ್ಟಿದೆ ಪಿಸ್ಟೇನಲ್ಲೇ. ಹೆಂಗಪ್ಪ ಸ್ಟಾರ್ಟ್ ಆಗುತ್ತೆ ರಾಜ್ಕುಮಾರ ಟೈಮಿಂಗ್ ಚೇಂಜ್ ಹಾಕಿದ್ರೆ? ಸುಮ್ಮನೆ ಸುಳ್ಳು ಪಳ್ಳು ಹೇಳ್ತೀನಿ ಅಂದ್ಕೊಂಬಿಟ್ಟಿದ್ಯಾ? ನೋಡ್ರಿ, ಸುಳ್ಳು ಪಳ್ಳು ಹೇಳೋ ಇದೇ ಮಾತೇ ಇಲ್ಲ ನಮ್ಮ ಹತ್ರ. ಏನಾಗೈತೆ ಅದೇ ಮಾತ್ರನೇ ಹೇಳೋದು. ಹೆಂಗೆ ಸ್ಟಾರ್ಟ್ ಮಾಡೋದು ಇದನ್ನ? ವಾಲೆ ಇಲ್ದಿರ खोलो पिन टू पिन क्या क्या खोलती हैं पूरी की वीडियो बनाओ खोलो ಇದು ವಾಲು ಕಟ್ಟಾಗಿದೆ. ಇದು ಒಂದು ಬೆಂಡ್ ಆಗಿಬಿಟ್ಟೈತೆ. ಇಲ್ಲಿದೆ ಪೀಸು, ಇಲ್ಲಿ ಇಷ್ಟೇನೆ ತೂತು ಈ ವಾಲ್ ಹೊಡೆದು ಒಂದು ಕಡೆ ಇಲ್ಲಿ ಬರುತ್ತಾನೆ ಆಚೆ. ಕನೆಕ್ಟಿಂಗು ಪಿಸ್ಟಿನ್ ತೂತು ಒಳಗಡೆ ಕಾಣಿಸ್ತಾ ಇದೆ. ಓಲು ಏದಿಯೋ ಕಂಬಿದೆಯೋ? ಯಾರೋ ಆಲ್ರೆಡಿ BS3 ಪಿಸ್ಟಿನ್ ಹಾಕೋರೆ. ರಫ್ ಸೌಂಡ್ ಬರುತ್ತೆ ಇದೆಲ್ಲ ಹಾಕಿದ್ರೆ. ಕನೆಕ್ಟಿಂಗು ಏನಿದೆ ಸಮಾಚಾರ? ಬೆಂಡ್ ಆಗೈತಾ ಏನು? ಈ ಕಡೆ ಆ ಕಡೆ ಓಲು ಪಿಸ್ಟಿನೇ. ಫಸ್ಟ್
ಮತ್ತೆ ಚೈನ್ ಉಜ್ಜಿ ವೆಲ್ಡಿಂಗ್ ಮಾಡೋರೆ ಈ ಕಡೆ ಒಂದು ಈ ಥರದ್ದು ಇರಬೇಕು. ಚೈನ್ ಗೈಡ್ ಕೂತ್ಕೊಂಡಾಗ ಇಲ್ಲ, ಟೈಟಿಂಗ್ ಏನೋ ಪರವಾಗಿಲ್ಲ ಅನ್ಕೊತೀನಿ. ಇದು ಮೇಲೆ ಕೆಳಗಡೆ ಏನು ಶೇಕ್ ಇಲ್ಲ. ಮತ್ತೆ ನಾನು ಗೋಡಿ ಗಿಡಿ ಸೌಂಡ್ ಬಂದರೆ ಎಲ್ಲ ಬರೀ ಪಿಸರುಗಳೇ ಇದ್ದಾವೆ ಅದರಲ್ಲಿ. ಏನಾದರೂ ಇದರಲ್ಲಿ ಹೋಗಿ ಉಜ್ಜಿ ಹಾಕಿ ಏನಾದರೂ ನಾಳೆ ದಿವಸ ಸೌಂಡ್ ಬಂದರೆ ಏನು ಮಾಡೋದು? ಈ ಪಿಸರುಗಳೆಲ್ಲ ಇದರಲ್ಲಿ ಹೋಗಿರ್ತವೆ. ಮತ್ತು ಏನಾದರೂ ಈಗ ಸೌಂಡ್ ಬಂದರೆ ಮತ್ತೆ ಮಾಡಿರೋ ಕೆಲಸ ಎಲ್ಲ ವೇಸ್ಟು. ಏನು ಮಾಡೋದು ಇದನ್ನು? ನೋಡೋಣ, ಹೇಳಿ ಏನು ಹೇಳ್ತಾರೆ ನೋಡೋಣ. ಇದು ಎಕ್ಸಾಸ್ಟ್ ವಾಲು, ಇದು ಇಂಗ್ಲೆಟ್ ವಾಲು, ಇದು ಪಿಸ್ಟಿನ್ನು. ಇದು ಬೋರು 0.5 ರನ್ನಿಂಗ್ ಇದೆ. ಮಾಡಿದ್ರೆ 7.5 ಮಾಡಾಕಬೇಕು. 7.5 ಮಾಡಿದ್ರೆ ಓಡುತ್ತೆ, ನೆಕ್ಸ್ಟಿಗೆ ಆಗಲ್ಲ. 7.5 ಆದರೆ ಮಾಡೋಣ, ಇಲ್ಲಾಂದರೆ ಬೇರೆ ಯಾವುದನ್ನ ಸ್ಟ್ಯಾಂಡರ್ಡ್ ಬೋರ್ ಎತ್ತಿ ರಿಬೋರ್ ಮಾಡಿ ಹಾಕಬೇಕು. ಇದು ಇಷ್ಟು. ಕ್ಲಚ್ ಬಿಚ್ಚಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಕ್ಲಚ್ ಇನ್ನೂ ಬಿಚ್ಚಿಲ್ಲ ಹುಡುಗರು, ಬಿಚ್ಚಲಿ ನೋಡೋಣ. ಕ್ಲಚ್ ಬೇಕು ಹೊಲಲ್ಲ ಬಾಸ್ ಮರೈ. ಇದು ಅನುಮಾನ ಮನೋರೋಗ 50% ಇದೆ ಇದು ನನಗೆ ಅನ್ದಂಗೆ. ಮತ್ತು ಈ ಪಿಸರುಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ. ಪೆಟ್ರೋಲ್ ಹಾಕಿ ನಾನೇನು ಕ್ಲೀನ್ ಮಾಡಿದ್ರೇನೋ ಅದು ಕ್ಲೀನ್ ಆಗೋ ಸೀನಲ್ಲಿ ಇಲ್ಲ. ಇದರಲ್ಲಿ ಏನೇನಾಗಿದೆ ಇಷ್ಟು ಏನಾರು ನೋಡ್ಕೊಳ್ರಿ. ಇದು ಹಿಂಗಾಗಿದೆ. ಆಯಿಲ್ ಪಂಪು ಚೀಸಾಗ್ಬಿಟ್ಟಿದೆ. ತಿರುಗ್ತಾ ಇದೆ ಮಸ್ತಾಗಿ. ಒಂದು ನಿಮಿಷ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೆಂಟ್ರದು ಪಾರ್ಟ್ಸ್ ತಿರುಗ್ತಾ ಇದೆಯಾ? ಬರೀ ಏನು ತಿರುಗ್ತಾ ಇದೆ? ಪ್ಲಾಸ್ಟಿಕ್ ಬಿಲ್ ತಿರುಗ್ತಾ ಇದೆ. ಆಯಿಲ್ ಪಂಪ್ ಒಳಗಡೆ ಸೀಸಾಗ್ಬಿಟ್ಟಿದೆ ನೋಡಿ. ಮತ್ತು ಇದ್ರ ಗತಿ ಹಿಂಗಿದೆ. ಬೆಲ್ಲು ಗಿಲ್ಲು ಎಲ್ಲ ಏನೇನೋ ಮಾಡಾಯ್ತು. ಏನಿರುತ್ತೆ ಇದು ಹೆಸರು ನೋಡ್ಕೊಳ್ರಿ. BS4 ಗಾಡಿ ಇದು. ಎಲ್ಲಿ ಹಾಕೋರು ಯಾರೋ. ಇದು ನೋಡ್ಕೊಳ್ರಿ ಕಾಗು ಹೆಸರು. ಹಾಕ್ರೆ ಓಡುತ್ತೆ, ಓಡ್ದಿರ ಏನಿಲ್ಲ. ಮತ್ತು ಇದೆಲ್ಲ ಜಾಸ್ತಿ ಹೆವಿ ಪ್ರೆಸರ್ ಮಾಡಿ ಹೆವಿ ಗಾಡಿ ಲೋಡ್ ಕೊಟ್ಟರೆ ಎಷ್ಟು ದಿವಸ ಏನು ಕುಡಿತೆ? 1 ವರ್ಷ ಮೇಲೆಯಿಂದ ಕುಡಿತೈತೆ ಇದು ಆಯಿಲು. ಇಂಜಿನ್ ಮಾಡಿ ಎಷ್ಟು ದಿವಸ ಆಯಿತು? ಇಂಜಿನ್ ಮಾಡಿ 2 ವರ್ಷ ಮೇಲೆ. 2 ವರ್ಷ ಮೇಲೆ ಆಯಿತು ಇಂಜನ್. ಗೈಡ್ಗಳು ಗತಿ. ಮೊನ್ನೆ ಇದು ಇನ್ನೊಂದು ಬಂದ್ಬಿಟ್ಟು ಚೈನ್ ಗೈಡ್ ಕುತ್ಕೊಳ್ಳೋ ಜಾಗದಲ್ಲಿ ಕಟ್ಟಾಗಿದೆ. ಅದು ನ್ಯಾಯವಾಗಿ ವೆಲ್ಡಿಂಗು ಆದಂಗೆಲ್ಲ ಮೋಸ್ಟ್ಲಿ ಅದೂ ಮಾಡಿ ಆಗಬೇಕು. ಶಾಫ್ಟ್ ಒಂದು ರೀಸೆಟ್ ಮಾಡಿ ಆ ಕಾಗು ಚೇಂಜ್ ಮಾಡಬೇಕು. ಎಲ್ಲ ಸ್ಲಿಪ್ಪಾಗಿದೆ ಅದು. ಅಷ್ಟೊಂದು ಚೈನ್ ಲೂಸ್ ಆಗಿಬಿಡುತ್ತೆ ಮತ್ತೆ. ಅದಕ್ಕೋಸ್ಕರನ ಇದು ಓಪನ್ ಮಾಡಲೇಬೇಕಾಗುತ್ತೆ. ಮಾಡ್ತಾ ಇನ್ನು ಸ್ವಲ್ಪ ಹೊತ್ತಿಗೆ ಯಾಕೆ ಅರ್ಧ ಇಂಜನ್ ಬಿಚ್ಕೊಳೋಣ ಮಾಡೋಣ. ಯಾಕಂದರೆ ಗಾಡಿ ಪರ್ಫೆಕ್ಟ್ ಆಗಿಬಿಡ್ಬೇಕು, ಮತ್ತೆ ಗಾನ ಬರಬೇಡ್ದು. ಇಷ್ಟಿತ್ತು ಇದರಲ್ಲಿ ಕಹಾನಿ. ಬಾಸ್ ಬಗ್ಗೆ ನೋಡ್ತಾವನೆ. ಇದು ಇವ್ರು ಯಜಮಾನ್ರದ್ದು ಗಾಡಿ ಪಾಪ. ಬಾಡಿಗೆ ಬಂದವ್ರೆ, ಕೆಟ್ಟೋಗೈತೆ. ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅಲ್ವಣ್ಣ.
ಮನೆಗೆ ಹೋಗು ಆರಾಮಾಗಿ. ಮಾಡಿ ಫೋನ್ ಮಾಡ್ತೀನಿ, ಬಂದು ಎತ್ಕೊಂಡೋಗ್ಬಿಡು. ಹಾಂ, ಓಕೆ. ಇದರಲ್ಲಿ ಏನೇನು ಹಿಡಿಯುತ್ತೆ ಪಾರ್ಟ್ಸು ಏನಿದೆ ಕಹಾನಿ ನೋಡೋಣ, ಆಮೇಲೆ ನೋಡಿಸ್ತೀನಿ. ಇಲ್ಲಿಗೆ ಸ್ಟಾಪ್ ಇದು ಕೆಲಸ. ಇಂಜಿನ್ ನೋಡ್ಕೊಳ್ರಿ ಏನಕ್ಕೆ ಬಿದ್ದಿದೆ ಅಂತ ನೋಡಿಸ್ತೀನಿ. ಇದರಲ್ಲಿ ಏನೇನು ಪಾರ್ಟ್ಸ್ಗಳಿದ್ದಾವೆ ಅಂತ. ಈ ವಾಷರ್ ಇವಾಗ ಬಿದ್ದಿರೋದು ಮೇಲೆಯಿಂದ. ಇಲ್ಲಿ ನೋಡಿ ಪಿಸರು ಏನಿದೆ ಇದು ಒಂದು. ಇದೆಲ್ಲ ಅದೇ ಆಯಿಲ್ಗೆ ಹೋಗ್ಬಿಟ್ಟು ಏನಾಗ್ತದೆ ಅಂದರೆ ಇದೆಲ್ಲ ಕ್ಲೀನ್ ಆಗಲ್ಲ. ಹೆಂಗಾಗುತ್ತೆ ಕ್ಲೀನು? ಹೆಂಗಿದೆ ನೋಡ್ಕೊ. ಇದ್ರ ಮೇಲೇನು ಆಯಿಲ್ ಹಾಕ್ರೆ ಇದೇ ಪಿಸರು ಶಾಫ್ಟಿಗೆ ಹೋಗಿ ಶಾಫ್ಟು 1 ತಿಂಗಳಲ್ಲೇ ಹೊಗೆ ಹಾಕೊಂಬಿಡ್ತದೆ. ಮತ್ತು ಇನ್ನೊಂದು ನೋಡ್ಕೊಳ್ರಿ, ಫಿಲಮ್ಮು ಆಯಿಲ್ ಸೀಲ್ ನೋಡ್ರಿ. ನಾವೇನು ಹಾಕಿಲ್ಲಪ್ಪ, ಇವಾಗ ಜಸ್ಟು ಶಾಪ್ ಬಿಚ್ಚಿದ ಆಚೆ. ಆಯಿಲ್ ಸೀಲ್ ಗತಿ ನೋಡ್ಕೊಳ್ರಿ ಹೆಂಗಿದೆ ಅಂತ ಇದರಲ್ಲಿ. ಹಾಂ, लीकेज नहीं है क्या मैग्नेट साइड? लीकेज आया ना क्योंकि होता तो उसको भी नहीं. जब स्कूटर कैप डाले ना खाली ಶಾಪ್ घसीट्री देखें. ಇದೊಂದು ಸಮಸ್ಯೆ ಪ್ಲಸ್ ಈ ಸಮಸ್ಯೆ. ಮತ್ತು ಗೇರ್ ಸ್ಟಾರು ಅದು ಮಾಮೂಲಿ ಹಾಕೋಣ. ಮತ್ತು ಕೇಸಲ್ಲಿ ಅದು ಕೇಸು ವೆಲ್ಡಿಂಗು ಮಾಡಿಸ್ಬೇಕು. ಮಾಡಿರೋದು ಏನೋ ಈ ಕಡೆ ಮಾಡೇ ಇಲ್ಲೇನೋ, ಈ ಕಡೆ ಮಾತ್ರ ಮಾಡಿ ಬಿಟ್ಬಿಟ್ಟಂಗೆ ಅವ್ರಿಗೆ ಆ ಥರ. ಹಾಂ, ಸ್ಟೆಡ್ಗಳು ಅಷ್ಟೇ, ಅದು ವೆಲ್ಡಿಂಗ್ ಹೋಗುತ್ತೆ. ನಾನು ಹೆಂಗೂ ಸ್ವಲ್ಪ ಸಿಟಿಗೆ ಹೋಗಬೇಕು. ಅವರು ಮಾರ್ಕೆಟ್ ಗಂಟೆ ಡ್ರಾಪ್ ಮಾಡಿಬಿಡ್ತೀನಿ. ಮತ್ತು ನೋಡೋಣ, ಎಲ್ಲ ಕ್ಲೀನ್ ಮಾಡಲಿ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಫಿಟ್ ಮಾಡಿದ್ರೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಓಡಲ್ಲ ಗಾಡಿ, ಮತ್ತೆ ಆಯಿಲ್ ಕುಡಿಯೋದು ಏನೋ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಂಡೀಷನಲ್ಲಿ ನೀವು ಫಿಟ್ ಮಾಡೋಕ್ಕೆ ಹೋದರೆ, ಈ ಕಂಡೀಷನಲ್ಲಿ ಫಿಟ್ ಮಾಡಬೇಡ್ದು. ಹೇಳಿದ್ರೆ ಅವ್ರು ಮಾಡಿಸ್ತಾರೆ. ಏನೋ ಬಾಧೆ ಬೇಕು. 3 ತಿಂಗಳು 6 ತಿಂಗಳು ಓಡಿ ಏನಾಗುತ್ತೆ, ಹೊಗೆ ಹಾಕೊಂಬಿಡುತ್ತೆ. ಇಲ್ಲಿ ನೋಡಿ, 17ನೇ ತಾರೀಕು ಫಿಟ್ಟಿಂಗ್ ಆಗಿರೋ ಇಂಜನ್ ಇದು. ಯಾವುದು ಇದು? 17ನೇ ತಾರೀಕು ಅಂದರೆ 4 ದಿವಸ ಆಗಿದೆ. ಆಯಿಲು ಎಲ್ಲಿಂದ ಬರ್ತಾಯಿದೆ? ಸೋಡ್ತಾನೇ ಇರುತ್ತೆ ರನ್ನಿಂಗಲ್ಲಿ. ಮ್ಯಾಗ್ನೆಟ್ಟು ಆಯಿಲ್ ಸೀಲಿಂದ ಶಾಫ್ಟು ಹೊಸದಾಗಬೇಕು. ಮತ್ತು ಅದೇನೇನು ಮಾಡಿದ್ದಾರೆ ಅದರಲ್ಲಿ ಏನು ಅರ್ಥ ಆಗ್ತಾಯಿಲ್ಲ. ಆ ಸೌಂಡ್ ಕೇಳಿಬಿಟ್ರೆ ಬೇಜಾರಾಗಿಬಿಡ್ತೀರ ನೀವು ಇಂಜಿನಲ್ಲಿ. ಹಾಂ, ಕಿಟ್ರಾ 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 ಅನ್ನತ್ತೆ. एक बार स्टार्ट करो गाड़ी, न्यूट्रल करो, ಡೋರ್ ಕಾಡ. ಬರೀ ಇಲ್ಲಿಗೆ ನೋಡ್ಕೊಳ್ರಿ ಸೌಂಡು. ಹೊಸ ಬೋರು, ಹೊಸ ಹೆಡ್. ಫುಲ್ಲ ಬಾ छोड़ रहे ಫ್ರೆಶ್ ಆಗಿ ಮಾಡಿರೋದು ನೋಡ್ಕೊಳ್ರಿ. 4 ದಿವಸ ಏನೇನು ಮಾಡಿದ್ದಾರೆ ಏನಿಲ್ಲ ಅಂತ ಗೊತ್ತಿಲ್ಲ. ತಗೊಂಬಂದು ತಿರ್ಗಾ ಇಲ್ಲಿ ಬಿಟ್ಟವ್ರೆ. ಅಲ್ಲೇ ಹೋಗಪ್ಪ ಅಂದರೆ ಅವ್ರು ಏನೇನೋ ಅದ್ರಾಗ ಇರ್ತದೆ ಆಯಿಲು ಡೀಸೆಲು ಬಿಟ್ಟಿದ್ದೆ ಸೋರುತ್ತೆ ಅಂತಾರತ್ತೆ ಮೆಕ್ಯಾನಿಕಲ. ಯಾಕಪ್ಪ ಕಸ್ಟಮರ್ನ ಕೇಳ್ಕೊತೀರಾ? ಕಳಿಸ್ನಪ್ಪ ನಿನ್ನ ಹತ್ರ, ನನ್ನ ಹತ್ರ ಬರೋಕ್ಕೆ ಮುಂಚೆ ಅವ್ರ ಹತ್ರನೇ ಹೋಗು, ನೋಡು ಏನು ಹೇಳ್ತಾರೋ, ತಿರ್ಗಾ ಬಿಚ್ ಮಾಡ್ತಾರೋ ಏನು ಹೇಳ್ತಾರೆ ಅಂತ. ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇನ್ನು ಗಾಡಿಯವ್ರು ಏನು ಮಾಡ್ತಾರೆ? ಬೇರೆ ಕಡೆ ಬರಬೇಕು. ಗಾಡಿ ನಂಬರ್ ನೋಡ್ಕೊಳ್ರಿ. ಓಕೆ, ಇದ್ರದ್ದು ಒಂದು ವಿಡಿಯೋ ಮಾಡೋಣ ಮತ್ತೆ ಏನಾಗಿದೆ ಅದು ಅಂತ. ಇದು ವಾಷಿಂಗು ಯಾವುದು ಗಾಡಿ ಇದು? ವಾಲ್ ಹೊಡೆದೋಗಿತ್ತಲ್ಲ ಆ ಗಾಡಿ ಇದು. ಟೈಮಿಂಗ್ ಜಂಪ್ ಆಗಿ ಎಲ್ಲ ವಾಶ್ ಮಾಡ್ತಾ ಅವ್ರೆ. ಎಷ್ಟಾಗುತ್ತೆ ಅಷ್ಟು, ಅರ್ಧ ಬೆಳ್ಳಿಗೆ ಅರ್ಧ ಕರ್ರಿಗೆ ಈ ಇಂಜಿನು. ಹೋಗಿ ಸರ್ವಿಸ್ ಮಾಡಿಸ್ಕೊಂಡ್ಲಿ. ಸ್ವಿಚ್ ಹಾಕಿದ್ರೆ ರಾಮಾಯಣ ಆಗ್ಬಿಡುತ್ತೆ.
ರೀಬರ್ ಆಗಿದೆ, ಹೆಡ್ಡು ರೀಸೆಟ್ ಅದೇ ಆಗಿದೆ, ವಾಲ್ ಚೇಂಜು, ಟ್ರಾನ್ಶಾಫ್ಟ್ರು ರೀಸೆಟ್ಟು ಆಗಿದೆ. ಮತ್ತು ಇದೊಂದು ಗಾಡಿ ರೆಡಿಯಾಗಿ ನಿಂತಿದೆ. ಇದೊಂದು ಗಾಡಿ CNG ಫಿಟ್ಟಿಂಗ್ ಇದು BS6. ಇದು ಹೆಡ್ ಬೋರ್ ಕ್ಲಚ್ಚು ಎಲ್ಲ ಇದು ಕಂಪ್ಲೀಟ್ ಆಯಿತು. ಮುಂದೆ ಶಾಕ್ ಅಬ್ಸರು ಹೋಗ್ಬಿಟ್ಟಿದೆ. ಇದರಲ್ಲಿ ಹೆಂಗೆ ಆಕ್ಷನ್ ಆಗ್ತದೆ ನೋಡಿ ಸುಮ್ಮನೆ. ಮತ್ತು ಅದೊಂದು ಗಾಡಿ ಬಿಚ್ಚಬೇಕು, ಮತ್ತು ಆ ಗಾಡಿ ಇಂಜನ್ ಬಿಚ್ಚಬೇಕು, ಆ ಗಾಡಿದು ಒಳಗಡೆ ಇಕ್ಕೋರೆ ಫಿಟ್ಟಿಂಗ್ ಮಾಡಬೇಕು. ಇಲ್ಲೊಂದು ಬಿದ್ದಿದೆ, ಇಲ್ಲಿ ಏನೋ ಮಾಲಿಷ್ ಮಾಡಿಕ್ಕೋರೆ, ಇದನ್ನು ಫಿಟ್ ಮಾಡಬೇಕು. ಓಕೆ, ಅದರಲ್ಲಿ ಏನೇನು ಹಾಕ್ತೀನಿ ನೋಡಿಸ್ತೀನಿ. ಶಾಫ್ಟ್ ರೀಸೆಟ್ ಆಯಿತು, 2 ಬೇರಿಂಗ್ ಚೇಂಜ್ ಆಯಿತು, ಈ ಕಾಕ್ ಚೇಂಜ್ ಆಯಿತು, ಗೇರ್ ಸ್ಟಾರ್ ಚೇಂಜ್ ಆಯಿತು. ತುಂಬಿಸಿದ್ದೀನಿ, ಕೇಸ್ ಕವರ್ ಮಾಡಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟು ನೋಡಿಸ್ತೀನಿ. ಇದು ಫುಲ್ಲು ವೀಡಿಯೋಗಳಿದ್ದಾವೆ, ನೋಡ್ಕೊಬೋದು. ಇವಾಗ ಪ್ರೆಸೆಂಟಿಗೆ ಇದನ್ನು ಮಾಡೋ ಅವಶ್ಯಕತೆ ಇದ್ದಿಲ್ಲ ನನಗೆ, ಮತ್ತು ಏನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ, ಕೇಸ್ ಕವರ್ ಮಾಡಿ. ಇನ್ನೊಂದು ವೆಲ್ಡಿಂಗ್ ಆಯ್ತಿದ್ದು, 2 ಸೈಡು ತುಂಬ ವರ್ಸ್ಟಾಗಿತ್ತಿದ್ದು. ವೆಲ್ಡಿಂಗ್ ಆಗಿದೆ ಇವಾಗ. ಹೆಂಗಂದ್ರೆ ಹಂಗೆ ಮಾಡಬಾರ್ದು, ಗೈಡ್ ಕರೆಕ್ಟಾಗಿ ಕೂತ್ಕೊಬೇಕು. ಒಂದು ಸೈಡ್ ಮಾಡೋದು, ಒಂದು ಸೈಡ್ ಬಿಟ್ಬಿಡೋದು, ಹಂಗೆ ಮಾಡೋಕ್ಕೆ ಹೋಗಬೇಡಿ. 2 ಸೈಡು ಮಾಡಿಸಿ. ಚೈನ್ ಏನೋ ಲೂಸ್ ಆಗಿ ಇದು ಉಜ್ಜೋ ಟೈಮಲ್ಲಿ ಸೌಂಡ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಟೈಮಿಂಗ್ ಚೈನ್ನ ಚೇಂಜ್ ಮಾಡ್ಕೊಂಬೇಡಿ ಗಾಡಿಗಳವರು. ಹಿಂಗೆಲ್ಲ ಓಡಿಸಿದ್ರೆ ಹಿಂಗೆಲ್ಲ ಬಂದು ನಿಂತ್ಕೊತಾವೆ, 1 to ಡಬಲ್ ಖರ್ಚು. ಟೈಮ್ ಕರೆಕ್ಟಾಗಿ ಟೈಮಿಂಗ್ ಚೈನು ಹತ್ರ ಬಂದಿದ್ದರೆ ಚೇಂಜ್ ಮಾಡ್ಕೊಂಬಿಡ್ಬೇಕು, ಆಯಿಲ್ ಗೀಲ್ ಚೇಂಜ್ ಮಾಡೋ ಟೈಮಲ್ಲಿ. ಇಲ್ಲಾಂದರೆ ಇದೆಲ್ಲ ಆಗ್ತಾಯಿರ್ತವೆ, ಇದನ್ನು ಗಮನಿಸ್ಕೊಳ್ಳಿ. ಇದು ಈ ಗಾಡಿದು ಹೆಡ್ಡು ಮಾರ್ಕ್ ನೋಡ್ಬೋದು, 2 ವಾಲ್ ಹೊಸದು ಹಾಕಿ. ಈ ಲಾಕರ್ಗಳು ಏನು ಕಾಣಿ, ಲಾಕರ್ಗಳೆಲ್ಲ ಚೆನ್ನಾಗಿದ್ದಾವೆ. ಕ್ಯಾಮ್ ಶಾಫ್ಟು ಚೆನ್ನಾಗಿದೆ. ಕ್ಯಾಮ್ ಶಾಫ್ಟು BS4ದ ಯಾವುದಿದು ಇದು ಕನ್ಫರ್ಮ್ ಮಾಡ್ಕೊಬೇಕು ಫಸ್ಟು ಫಿಟ್ ಮಾಡೋಕ್ಕೆ ಮುಂಚೆ. ಇದು ಪಕ್ಕ BS4ದೆ. ವರ್ನಿಯರಲ್ಲಿ ಚೆಕ್ ಮಾಡ್ಕೊಬೇಕು, ಗೆಸ್ ಮಾಡಿದ್ರೆ ಕಾಣಲ್ಲ. ಇದ್ರ ಮೇಲೆ ಯಾವುದೇ ರೀತಿ ಪಾರ್ಟ್ ನಂಬರು ಇದ್ದಂಗಿಲ್ಲ, ಮೋಸ್ಟ್ಲಿ ಡಬ್ಬ ಮೇಲೆ ಬರುತ್ತೆ. ಬಿದ್ದಾಗ ಚೆಕ್ ಮಾಡ್ಕೊಳ್ಬೇಕು, ಆಗಬೇಕು. ಇಲ್ಲಾಂದರೆ ಪಿಕಪ್ ಸಿಗೋಲ್ಲ, ಯಾವುದೇ ಕಾರಣಕ್ಕೆ ಬರೋಲ್ಲ ಪಿಕಪ್ಪು. ಲೋ ಪಿಕಪ್ ಆಗಿಬಿಡುತ್ತೆ ಗಾಡಿ, ಮಜಾ ಇರೋಲ್ಲ ಗಾಡಿನಲ್ಲಿ. ಗಾಡಿ ಓಡಿಸೋ ಟೈಮಲ್ಲಿ ಫೀಲಿಂಗೇ ಬರೋಲ್ಲ ಗಾಡಿ. ಇದೇನಪ್ಪ ಹಿಂಗಿದೆ ಗಾಡಿ, ಇಂಜಿನ್ ಮಾಡಿಸಿದೆ, ಹೆಡ್ ಮಾಡಿದೆ, ಬೋರ್ ಮಾಡಿದೆ, ಮತ್ತೆ ಪಿಕಪ್ ಇಲ್ಲ. ಏನಕ್ಕೆ ಬರೋಲ್ಲ ಅಂದರೆ ಇದು ನೋಡ್ಕೊಬೇಕು. ಇದು ಕರೆಕ್ಟಾಗಿದ್ದರೆ ಬೇರೆ, ಇನ್ನು ಕಿಟ್ಟು ಏನೋ ಗ್ಯಾಸ್ ಸಪ್ಲೈ ಇಲ್ವೋ, ಕರೆಂಟ್ ಸಪ್ಲೈ ಇಲ್ವೋ, ಇದ್ರ ಮೇಲೆ ಡಿಪೆಂಡು. ಓಕೆ, ಫಿಟ್ ಮಾಡೋಣ. ಪೂರ್ತಿ ಅಂತೂ ನೋಡ್ಸೋಕ್ಕಾಗ್ತಾಯಿಲ್ಲ, ಫುಲ್ಲು ಚಳಿ ಇದೆ. ಟೈಮ್ ಎಷ್ಟು ಇದೆ ಅಂದರೆ 12 ಗಂಟೆ ಆಗ್ತಾಯಿದೆ, ಹತ್ತತ್ರ 11:15 ಆಗಿದೆ. ಓಕೆ, ಫಿಟ್ಟಿಂಗ್ ಆಯಿತು, ಅಲ್ಲಿಕ್ಕಿದ್ದೀನಿ. ಇಲ್ಲೊಂದು ಇಂಜಿನ್ನು, ಇಲ್ಲೊಂದು ಫಿಟ್ಟಿಂಗು. ಈ ಸ್ಟಾರ್ಟ್ ಮಾಡಿ ಆವಾಗಿಂದ ಬಿಟ್ಟಿದ್ದೀನಿ. ಚಳಿಗೆ ಹತ್ರ ತೊಗೊಂಬಂದ್ಬಿಟ್ಟಿದ್ದೀನಿ ಇಂಜನ್ಗಳು 2. ಇವ್ರ ಚಳಿಗೆ ನೋಡು ನಡಕ್ತಾವೆ. 2 ಇಂಜನ್ ಅಬೇ ಒಳ್ಳೆ AC ಹೊಡಿತಾ ಇದೆ. ಎಲ್ಲ ಕಂಪ್ಲೀಟ್ ಆಯ್ತಿದೆ. ಪೈಪ್ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಈ ಪೈಪ್ ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿದ್ಬಿಡ್ದು. ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಟಾರ್ಟ್ ಕರೆ. ಬೀಗಗಳು ಹುಡುಕ್ತಾ ಇದೆಯಲ್ಲ ಲೇ, ಹೊಡೆಯೋ ಬೇಗ. ಮಾರ ಹೋಗಿ ಮಾರ. ಒಂದೇ ನಿಮಿಷ ಟೂನಿಂಗ್ ಮಾಡಿಬಿಡ್ತೀನಿ. ಇದು ಇನ್ನೂ ಟೂನಿಂಗ್ ಮಾಡಬೇಕಿದು, ನಿಂತ್ಕೊಂಡಿದೆ ಐಡ್ಲಿಂಗೆಲ್ಲ.
ಸೌಂಡ್ ಎಲ್ಲ ಓಕೆ ಇದೆ. ಇದೆ ಎಲ್ಲ ಲೀಕೇಜು ಏನಾದರೂ ಕಾಣಿಸ್ಕೊತಾ ಇದೆಯಾ? ಎಲ್ಲ ಹೋಗಿ ಯಾವುದೇ ರೀತಿ ವಜನೂ ಇಲ್ಲ. ಓಕೆ, ಇಷ್ಟಿತ್ತು ಇದು ತಾನೇ. ಆಯ್ತು, ಗಾಡಿ ಇವ್ರದ್ದು ಯಜಮಾನ್ರದ್ದು ಕಂಪ್ಲೀಟು. ಇವಾಗ ಬಂದವ್ರೆ ಯಜಮಾನ್ರು. ಯಜಮಾನ್ರ ಹೆಂಗೆ ಸ್ಮೂತಾಗೈತಾ ಫಸ್ಟಿಂದ? ಓಡಿಸಿದ್ರೆ ಗೊತ್ತಾಗ್ತದೆ. ಐಡ್ಲಿಂಗು ಗಿಡ್ಲಿಂಗ್ ಏನೋ ಸಮಸ್ಯೆ ಬಂದರೆ ಒಂದು 1000 ಓಡಿಸ್ಬಿಟ್ಟು ತಗೊಂಬ, ಮಾಡ್ಕೊಡ್ತೀನಿ ನಾನು. ಇದೇನು ಟ್ಯೂನಿಂಗ್ ಆಗಲ್ಲ, ಅದು ಕಿಟ್ಟು ಒಂದು ಕಿತ್ತ ಸರ್ವಿಸ್ ಮಾಡಬೇಕು. ಅದು ಗ್ಯಾಸ್ ಕಿಟ್ಟು ಮಾಡಿ ನೀಟಾಗಿ ಮಾಡಿ ನಾನೇ ಮಾಡ್ತೀನಿ, ಎಲ್ಲೂ ಹೋಗಂಗಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.